ನಮಸ್ಕಾರ ಎಲ್ಲರಿಗೂ. ಸ್ವರ್ಣ ಗೌರಿ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಜೊತೆಯಲ್ಲಿ ಒಂದು ಅಣ್ಣ ಕೆಲಸ ಮಾಡ್ತಾರೆ, ಮುರುಗೇಶ್ ಅಣ್ಣ ಅಂತ. ಆ ಅಣ್ಣನ ಮನೆಯದು ಗೃಹ ಪ್ರವೇಶ ಸಂಡೇ ಆಯಿತು. ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಹಾಗಾಗಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಜೊತೆಯಲ್ಲಿ ಇರೋರೆಲ್ಲ ರೇಗಿಸ್ತಾರೆ, ಎಲ್ಲಿ ಬಂದರೂ ವಿಡಿಯೋ ಮಾಡ್ಕೊಳ್ಳುತ್ತೆ ಅಂತ. ನಾವೆಲ್ಲರೂ ಸಂಡೇ ಕೆಲಸ ಇತ್ತು. ಕೆಲಸ ಇದ್ರೂ ಸಹ 12:30ವರೆಗೂ ಕೆಲಸ ಮಾಡಿ 12:30 ಮೇಲೆ ನಾವು ಅಣ್ಣನ ಮನೆ ಗೃಹಪ್ರವೇಶಕ್ಕೆ ಹೋದೋ. ಮನೆ ಅಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಟ್ಟಿದ್ದಾರೆ. ಡೂಪ್ಲೆಕ್ಸ್ ಮನೆ, ಯಾರಿಗೂ ಬಾಡಿಗೆ ಕೊಟ್ಟಿಲ್ಲ. ಅವರೇ ಇರೋದಕ್ಕೇನೆ ಮೇಲ್ಗಡೆ 2 ಬೆಡ್ರೂಮು, ಅದೆಲ್ಲ ಟಾಯ್ಲೆಟು ಸಪ್ರೇಟ್ ಇದೆ, ಅದಕ್ಕೇನೆ ಅಟ್ಯಾಚ್ ಬಾತ್ರೂಮು. ಹಾಗಾಗಿ ನೋಡಿ, ಇವರೇ ಅಣ್ಣ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋ ಅಣ್ಣ ಟೈಲರು. ಹಾಗಾಗಿ ಅವ್ರ ಮಿಸ್ಸಸ್ಸು, ಇನ್ನೊಬ್ಬರು ಅವ್ರ ಪಕ್ಕದಲ್ಲಿದ್ದಾರೆ, ಇನ್ನೂ ಸಂಗೀತ ಅಂತ ಅವ್ರ ಮಗಳು. ನೋಡಿ ಇಲ್ಲೇ ಇದು ಕಾಣಿಸ್ತಾ ಇದ್ದಾರೆ ನೋಡಿ, ಇವರೇ ಅವ್ರ ಮಗಳು. ಹಾಗಾಗಿ ತುಂಬಾ ಖುಷಿಯಿಂದ ಮಾತಾಡಿಸಿದ್ರು. ಪೂಜೆ ಅಂತೂ ತುಂಬ ಚೆನ್ನಾಗಿ ಕಳಶ ಪೂಜೆಗಳೆಲ್ಲ ಮಾಡಿದರು. ಗಣಹೋಮ, ರಕ್ಷಾಗ್ರಹ ಹೋಮ, ಎಲ್ಲ ಥರ ಹೋಮಗಳೆಲ್ಲ ಮಾಡಿಸಿದ್ರು. ಹಾಗಾಗಿ ನಾವು ಕೆಲಸ ಮುಗಿಸ್ಕೊಂಡು ಹಾಫ್ಡೇನೆ ಹೋಗಿ ಗೃಹಪ್ರವೇಶ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದುಬಿಟ್ಟು, ಅವ್ರ ಸಂಬಂಧಿಕರು ಅವ್ರಿಗೆ ಅಂತ ತಂದಿರ್ತಾರೆ ಇದು ಬಾಗಿಣದ ತಟ್ಟೆಗಳು. ಅಷ್ಟು ತಟ್ಟೆಗಳು 9 ತಟ್ಟೆ ಜೋಡಿಸಿರ್ತಾರೆ ನೋಡಿ. ಮನೆ ಗೃಹಪ್ರವೇಶ ಅಂತ ಅಂದಮೇಲೆ ಹಾಲು ಉಗ್ಸೋದು, ಸ್ವಂತ ಮನೇಲಿ ಹಾಲು ಉಗ್ಸೋದು ಅಂದರೆ ಒಂದು ಎಷ್ಟು ಖುಷಿ ಅಲ್ವಾ. ಅವ್ರದ್ದು ಹಳೆ ಮನೆ ಇತ್ತು, ಹಳೆ ಮನೆ ಸೀಟಿನ ಮನೆ ಇತ್ತು, ಕಿತ್ತಾಕ್ಬಿಟ್ಟು ಡೂಪ್ಲೆಕ್ಸ್ ಮನೆ ಕಟ್ಕೊಂಡಿದ್ದಾರೆ ಅವ್ರ ಅನುಕೂಲಕ್ಕೆ ತಕ್ಕಂತೆ. ಅವ್ರಿಗೆ ಒಬ್ಬನೇ ಮಗ, ಒಂದು ಮಗಳು. ಅವನೊಬ್ಬ ತುಂಬ ಒಳ್ಳೆಯವರು ಅಂತ ಅನ್ಬೋದು. ಆ ಹುಡುಗ ವೆಲ್ಡಿಂಗ್ ಕೆಲಸ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ, ಅಪ್ಪ ಅಮ್ಮನಿಗೆ ಯಾವುದೇ ಕಷ್ಟ ಇಲ್ಲದೆ ಅಪ್ಪ ಅಮ್ಮ ಚೆನ್ನಾಗಿರಬೇಕು ಅಂತ ಒಳ್ಳೆ ಮನೆ ಕಟ್ಸಿದ್ದಾರೆ. ಅವ್ರ ಅಮ್ಮನೂ ಅಷ್ಟೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮನೆ ಕೆಲಸಕ್ಕೆ ಹೋಗ್ತಾರೆ ನೋಡಿ, ಇವರೇ ಅಕ್ಕ ಅವಣ್ಣ. ಹಾಗಾಗಿ ನಾವೆಲ್ಲ ಸೇರಿ ಒಂದು ಗಿಫ್ಟ್ ಕೊಟ್ಟು, ನಾನೇ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ನಾನು ಅದರಲ್ಲಿಲ್ಲ, ದೀಪಾವಳಿ ಕಂಬ ಗಿಫ್ಟ್ ಕೊಟ್ಟು. ದೀಪ ಅಂದರೆ ಒಂದು ಶುಭ ಸಂಕೇತ ಅಲ್ವಾ ಅಂತ. ಮನೆ ಇಂಟೀರಿಯಲ್ ಡಿಸೈನ್ ಅಂತೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಕಲರ್ಸು ಮತ್ತು ಲೈಟಿಂಗ್ಸ್ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ಕೆಲವರು ಏನು ಮಾಡ್ತಾರೆ ಅಂದರೆ, ಅಯ್ಯೋ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಆಚೆ ನಾಡಿದ್ದು ಮಾಡೋಣ ಅಂತ ದಿನಗಳನ್ನ ಹೀಗೆ ಕಳೀತಾ ಅವ್ರ ಲೈಫ್ನ ಎಂಡಿಂಗ್ವರೆಗೂ ಕಷ್ಟದಲ್ಲೇ ತೊಗೊಂಡೋಗ್ಬಿಡ್ತಾರೆ. ಯಾರು ಅಷ್ಟೇ ತಿಳ್ಕೊಳ್ತೀನಿ, ಯಾವ ಮನುಷ್ಯ ಸೋಂಬೇರಿತನ ಪಡ್ತಾನೋ ಆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆ ಮನೆ ಯಾವತ್ತೂ ಉದ್ಧಾರ ಆಗೋಲ್ಲ. ಯಾವಾಗ ನಾವು ಸೋಂಬೇರಿತನ ಬಿಟ್ಟು ನಾವು ಈ ಕೆಲಸನೇ ಮಾಡಬೇಕು, ಆ ಕೆಲಸನೇ ಮಾಡಬೇಕು ಅಂತ ಅಂದಿರ ಕೈಗೆ ಸಿಕ್ಕಿದ ಕೆಲಸ ಮಾಡಿ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಸಂಸಾರ ತೂಗಿಸ್ಕೊಂಡು ಉಳಿತಾಯ ಮಾಡೋವಂಥ ಮಕ್ಕಳೇ ನಿಜವಾದ ಮಕ್ಕಳು. ಹೇಳ್ತೀನಿ, ತುಂಬಾ ಖುಷಿಯಾಗುತ್ತೆ. ಮನೆ ನೋಡಿ ತುಂಬ ಖುಷಿಯಾಯಿತು. ಏನಕ್ಕೆ ಈ ಥರ ಹೇಳ್ತೀನಿ ಅಂತ ಅಂದರೆ, ಈಗಿನ ಕಾಲದಲ್ಲಿ ಕೆಲವು ಮಕ್ಕಳುಗಳು ತುಂಬ ಬುದ್ಧಿವಂತಿಕೆ ಉಪಯೋಗಿಸ್ತಾರೆ. 10 ರೂಪಾಯಿ ಸಂಪಾದನೆ ಮಾಡಿದ್ರೆ 5 ರೂಪಾಯಿ ಖರ್ಚು ಮಾಡಿ ಇನ್ನು 5 ರೂಪಾಯಿ ಉಳಿಸ್ತಾರೆ. ಆಮೇಲೆ 20 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ 5 ರೂಪಾಯಿ ಉಳಿಸಿ 15 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಮನೆ ಅಂದಮೇಲೆ ಸಂಪಾದನೆ ಹೆಂಗಿರುತ್ತೋ ಚೆನ್ನಾಗಿ ಸಂಪಾದನೆಯೂ ಮಾಡಬೇಕು, ಹಾಗೆ ಉಳಿತಾಯನೂ ಮಾಡಬೇಕು. ಹಾಗೆ ಮನೆಯಲ್ಲಿರೋ ದೊಡ್ಡವ್ರಿಗೆ ಯಾರ ಮಕ್ಕಳು ಗೌರವ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಗನೇ ಆಗಲಿ, ಸೊಸೆಯೇ ಆಗಲಿ, ಮಗಳೇ ಆಗಲಿ, ಅಳಿಯನೇ ಆಗಲಿ, ಯಾರು ಅವರು ದೊಡ್ಡವ್ರ ಮಾತನ್ನ ಯಾರು ಕೇಳ್ತಾರೋ ಆ ಮನೆ ಯಾವತ್ತೂ ಹಾಳಾಗಲ್ಲ, ಚೆನ್ನಾಗಿ ಉದ್ಧಾರ ಆಗುತ್ತೆ ಅಲ್ವಾ. ನೋಡಿ, ಇದು ಅವ್ರದ್ದು ದೇವ್ರ ಮನೆ. ಅಡುಗೆ ಮನೆ ಎಲ್ಲ ತೋರಿಸಿದ್ದೀರಾ ಅಂತ ಅನಿಸುತ್ತೆ. ಎಲ್ಲ ಜನ ಎಲ್ಲ ಬಂದಿದ್ದರು. ಹಾಗೂ ಊಟ ಎಲ್ಲ ಮಾಡ್ದೋ, ಊಟ ಎಲ್ಲ ಮುಗಿಸ್ಕೊಂಡು ಬಂದು, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಮಳೆಗಾಲ ಆಗಿರೋದ್ರಿಂದ ಕ್ಯಾಟ್ರಿನ್ ಅಡುಗೆ ಮಾಡಿಸಿದ್ರು. ಅವ್ರದ್ದು ಮನೆ ನೋಡಿ, ಇದು ಕಾಂಪೌಂಡ್ ಅವ್ರದ್ದು ಗಾಡಿ ನಿಲ್ಲಿಸ್ತಾರಲ್ಲ ಪಾರ್ಕಿಂಗು, ಆ ಪಾರ್ಕಿಂಗಲ್ಲೇ ಆ ಹುಡುಗ ವೆಲ್ಡಿಂಗ್ ಕೆಲಸ ಮಾಡೋದಂತೆ. ದೊಡ್ಡದಾಗಿ ಅದಕ್ಕೆ ಮಾತ್ರ ಬಿಟ್ಕೊಂಡಿದ್ದಾರೆ. ಆ ಹುಡುಗ ಬೇರೆ ಕಡೆ ಹೋಗಿ ಬಾಡಿಗೆ ಕಟ್ಕೊಂಡು ವೆಲ್ಡಿಂಗ್ ಕೆಲಸ ಎಲ್ಲ ಮಾಡೋದಕ್ಕಿಂತ ಗಬ್ನದ ಕೆಲಸ ಸ್ವಂತ ಕೆಲಸ. ಹಾಗಾಗಿ ಅದನ್ನು ಮಾತ್ರ ಈ ಪ್ಯಾಸೇಜ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅವ್ರು ಕೆಲಸ ಮಾಡೋಕ್ಕೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ಯಾಟ್ರಿಂಗ್ ಮಾಡಿರೋದ್ರಿಂದ ಊಟ ಯಾವುದೂ ವೇಸ್ಟ್ ಆಗಲಿಲ್ಲ. ಎಲೆ ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಊಟ ಮಾಡಿ ಎಲೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬರೋವಂಥದ್ದು ಒಂದು ಪದ್ಧತಿ ಯಾರೇ ಆಗಲಿ ಕಲ್ತ್ಕೋಬೇಕು. ಎಲ್ರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹಾಗೂ ಈ ಮಾಹಿತಿಯಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಹೇಳೋದು ಸರಿನಾ ತಪ್ಪಾ ಅಂತ. ಪ್ರತಿಯೊಬ್ಬರು ಸ್ವಂತ ಮನೆ ಕಟ್ಟೋದು ಒಂದು ಕನಸು ಅಲ್ವಾ. ಆ ಕನಸಿಂದೆ ತುಂಬ ಶ್ರಮ ಇರುತ್ತೆ. ಆ ಶ್ರಮ ಪಟ್ಟರೆ ಮಾತ್ರ ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬ ಅಂತ ಚೆನ್ನಾಗಿರೋಕ್ಕೆ ಸಾಧ್ಯ. ಇಲ್ಲಾಂದರೆ ಏನು ಅಚೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರೆ ದೊಡ್ಡವರು. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಸಾಲ ಮಾಡಿಕೊಳ್ಳದೆ ನಾವು ಜೀವನ ಮಾಡಬೇಕು ಅಲ್ವಾ. ಎಲ್ರಿಗೂ ಧನ್ಯವಾದಗಳು.